Hi friends, welcome back to my YouTube ಚಾನಲ್. ನಾವು ಇವಾಗ ಹೋಗ್ತಾ ಇದ್ದೀವಿ ಬಾಲಭವನಕ್ಕೆ. ಇದಿರೋ ಅಂಥದ್ದು ಕಬ್ಬನ್ ಪಾರ್ಕ್ ಬ್ಯಾಂಗ್ಳೂರು. ಸೊ ನಾವು ಹೋಗ್ತಿರೋ ಅಂಥದ್ದು ಶನಿವಾರ. ನಾವು ಈಗ ಬಾಲಭವನ ಹತ್ರ ಬಂದ್ವಿ. ಸೊ ನೋಡ್ಬೋದು ನೀವೇ ಎಷ್ಟೊಂದು ವೆಹಿಕಲ್ಸ್ ಇದೆ ಅಂಥೇಳಿ. ನಾವು ಕೂಡ ಫಸ್ಟ್ ಟೈಮ್ ಈ ಜಾಗಕ್ಕೆ ಬರ್ತಿರೋ ಅಂಥದ್ದು. ಶನಿವಾರ ಆಗಿರೋದ್ರಿಂದ ತುಂಬಾ ವೆಹಿಕಲ್ಸ್ ಇತ್ತು. ನಾವು ಗೆಸ್ ಕೂಡ ಮಾಡಿರಲಿಲ್ಲ ಇಷ್ಟೊಂದು ಜನ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಸಮ್ಮರ್ ವೆಕೇಷನ್ ಬೇರೆ ಇತ್ತಲ್ವ, ಸೊ ಹಾಗಾಗೋ ಏನೋ ತುಂಬಾ ಜನ. ಸೊ ಪಾರ್ಕಿಂಗಿಗೆ ಸ್ವಲ್ಪ ಕಷ್ಟ ಆಯಿತು. ಲಕ್ಕಿಲಿ ಯಾರೋ ಒಬ್ಬರು ಕಾರ್ ತೆಗೆದ್ರು. ಸೊ ಹಾಗಾಗಿ ಆ ಜಾಗ ನಮಗೆ ಸಿಕ್ಕಿದ್ರಿಂದ ಸ್ವಲ್ಪ ಬೇಗನೆ ಪಾರ್ಕಿಂಗ್ ಸಿಕ್ತು ಅಂತ ಹೇಳ್ಬೋದು. ಸೊ ಕಾರ್ನ ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿ ನಾವೀಗ ಪಾರ್ಕ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಕಾರ್ನ ಸ್ವಲ್ಪ ದೂರದಲ್ಲೇ ಪಾರ್ಕ್ ಮಾಡಿದ್ವಿ. ಸೊ ಹಾಗಾಗಿ ಸ್ವಲ್ಪ ದೂರ ನಡಿಬೇಕಾಯಿತು. ನಾವೀಗ ಬಾಲಭವನ ಹತ್ರ ಹೋಗ್ತಾ ಇದ್ವಿ. ಪಾರ್ಕಿಂಗ್ ಹತ್ರ ಅಲ್ಲೇ ಹಾರ್ಸ್ ರೈಡ್ ಕೂಡ ಇತ್ತು. ಯಾವ ಮಕ್ಕಳು ಕೂಡ ಕೂರ್ತಾ ಇರಲಿಲ್ಲ. ಸೊ ನನಗೂ ಅಷ್ಟು ಕೂರಿಸ್ಬೇಕು ಅಂತ ಅನ್ನಿಸ್ಲಿಲ್ಲ. ನಿಹಾಲು ಏನು ಆಸೆ ಪಡಲಿಲ್ಲ ಕೂರಬೇಕು ಅಂತೇಳಿ. ಸೊ ಹೀಗೆ ಪಾರ್ಕ್ ಎದುರುಗಡೆ ಈ ರೀತಿಯಾಗಿ ಸುಮಾರು ಗಾಡಿಗಳನ್ನ ಹಾಕ್ಕೊಂಡಿದ್ದಾರೆ. ಪಾನಿಪುರಿ, ಜೋಳ, ಸೌತೆಕಾಯಿ, ಜ್ಯೂಸು, ಹಾಗೆ ಗೋಬಿ ಮಂಚೂರಿ, ಈ ರೀತಿಯಾಗಿ ಸುಮಾರು ಚಾಟ್ ಸೆಂಟರ್ಸ್ ಇತ್ತು. ಸೊ ನಾವು ಕೂಡ ಈವ್ನಿಂಗ್ ಆಗಿತ್ತು, ಪಾನಿಪುರಿ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ವಿ. ಸೊ ಅದಾದಮೇಲೆ ನಾವೀಗ ಬಾಲಭವನ ಹತ್ರ ಬಂದ್ವಿ. ಟಿಕೆಟ್ ಕೌಂಟರ್ ಹತ್ರ ನಾನು ಟಿಕೆಟ್ ತೊಗೊಳ್ತಾ ಇದ್ದೆ. ಅಲ್ಲಿ ಬೋರ್ಡಲ್ಲಿ ಮೆನ್ಷನ್ ಮಾಡಿದರು ಯಾವುದ್ಯಾವುದಕ್ಕೆ ಟಿಕೆಟ್ ಬೇಕು ತೊಗೋಬೇಕು ಇಲ್ಲ ಅಂತೇಳಿ. ಸೊ ರಂಗನ್ ತಿಂಟುನಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ವ, ಹಾಗಾಗಿ ಎಲ್ಲದಕ್ಕೂ ಸೇರಿ ನಾನೆಲ್ಲ ಟಿಕೆಟ್ ತೊಗೊಳ್ಳೋಣ ಅಂತ ಬಂದೆ. ನೋಡ್ಬೋದು ನಾನು ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೀನಿ. ಯಾಕೆ ಅಂತೇಳಿದ್ರೆ ಸೊ ನಾನು 3ಕ್ಕೆ ಟಿಕೆಟ್ ತೊಗೊಂಡಿದ್ದು. ತುಂಬ ಕಡಿಮೆ ತೊಗೊಂಡ್ರು ಅಂತ ಫೀಲ್ ಆಯಿತು ನನಗೆ. ಬರೀ 100 ರುಪೀಸ್ ಅಲ್ವಾ ಅಂತೇಳಿ. ಆಮೇಲೆ ರೇಟ್ ನೋಡಿದೆ, ಜಸ್ಟ್ ಎಂಟ್ರಿ ಫೀಸ್ ಬಂದು 20 ರುಪೀಸ್ ಇತ್ತು ಅಡಲ್ಟ್ಸ್ಗೆ. ಮಗುಗೇನು ಚಾರ್ಜಸ್ ಇರಲಿಲ್ಲ. ಟಾಯ್ ಟ್ರೈನು ಅಷ್ಟೇ 30 ರುಪೀಸ್ ಪರ್ ಪರ್ಸನ್ನು. ನಿಹಾಲ್ಗೆ ಕೂಡ ಅದು ಚಾರ್ಜಸ್ ಇರಲಿಲ್ಲ. ಸೊ ಹಾಗಾಗಿ ತುಂಬಾ ಕಡಿಮೆ. ಸೊ ನಾವು ಎಂಟರ್ ಆಗಿದ್ದ ಕೂಡಲೇ ಟಾಯ್ ಟ್ರೈನ್ ಹತ್ರ ತುಂಬಾ ರಶ್ ಇತ್ತು. ಸೊ ಆಮೇಲೆ ಜನ ಕಡಿಮೆ ಆಗ್ಬೋದು ಅಂತ ಹೇಳ್ಬಿಟ್ಟು ಟಾಯ್ ಟ್ರೈನ್ ನಿಧಾನ ಹೋಗೋಣ ಅಂತೇಳಿ ಈಗ ಇಲ್ಲೇ ಪಾರ್ಕ್ ಹತ್ರ ಬಂದ್ವಿ. ಅಂದರೆ ಇಲ್ಲಿ ಫೀಲ್ಡ್ ಒಳಗೆ ಬಂದ್ವಿ. ಬರೋವಾಗ ಮಕ್ಕಳಿಗೆ ತುಂಬಾ ಅಟ್ರಾಕ್ಟಿವ್ ಆಗೋ ಥರ ಅಲ್ಲಿ ಮಿಕ್ಕಿ ಮೌಸು ಆ ರೀತಿಯಾಗಿ ತುಂಬಾ ಪೇಂಟಿಂಗ್ ಎಲ್ಲ ಅಟ್ರಾಕ್ಟಿವ್ ಆಗಿತ್ತು. ಸೊ ಒಳಗೆ ಬಂದರೆ ಸೇಮ್ ಒಂದು ಎಕ್ಸಿಬಿಷನ್ ಫೀಲ್ ಕೊಡುತ್ತೆ ಅಂತ ಹೇಳ್ಬೋದು. ಸೊ ಇದೆಲ್ಲ ನೋಡಿದೆಲ್ಲ ಕಾಮನ್, ನಾವೆಲ್ಲ ಎಕ್ಸಿಬಿಷನಲ್ಲೂ ನೋಡಿರ್ತೀವಿ. ಈ ರೀತಿಯಾದಂತಹ ಸುಮಾರು ಗೇಮ್ಸ್ಗಳಿದೆ. ನನಗಿದೇ ಅಷ್ಟೊಂದು ವಾವ್ ಅಂತೇನು ಅನ್ನಿಸ್ತಿಲ್ಲ. ನಾರ್ಮಲ್ ಲೋಕಲ್ ಎಕ್ಸಿಬಿಷನ್ಸಲ್ಲೆಲ್ಲ ಇರುತ್ತಲ್ಲ ಅದೇ ರೀತಿಯಾಗೇ ಇತ್ತು. ಇದು ಅಷ್ಟೇ, ನಾವು ಯಾವುದಾದ್ರು ಸೇಲ್ಗೆ ಹೋದರೂ ಅಷ್ಟೇ ಅಲ್ಲೆಲ್ಲ ಇರುತ್ತೆ. ಆದರೆ ಇದು ಏನಕ್ಕೆ ಇಷ್ಟ ಆಯಿತು ಅಂತೇಳಿದ್ರೆ ಅಲ್ಲೊಂದು ಪುಟ್ಟ ಮಗು ಡ್ಯಾನ್ಸ್ ಮಾಡುತ್ತೆ ನೋಡಿ. ಇದು ತುಂಬಾ ಕ್ಯೂಟಾಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿತ್ತು. ಹೀಗೆ ಸುಮಾರು ಗೇಮ್ಸ್ಗಳೆಲ್ಲ ಇತ್ತು. ಬಟ್ ಪ್ರೈಸ್ ಎಲ್ಲ ಓಕೆ ಅನ್ನೋ ಥರನೇ ಇತ್ತು. 30-40 ರುಪೀಸ್ ಅಷ್ಟೇ ಇತ್ತು, ಜಾಸ್ತಿ ಯಾವುದು ಕೂಡ ಇರಲಿಲ್ಲ. ಡ್ರ್ಯಾಗನ್ ಟ್ರೈನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೊರಟ್ವಿ. ಸಾಮಾನ್ಯ ನಾವು ಯಾವುದೇ ಎಕ್ಸಿಬಿಷನ್ಗೆ ಹೋದರೂ ಅಷ್ಟೇ ಇದೊಂದು ಗೇಮ್ನ ನಾವು ತುಂಬ ಆಸೆ ಪಟ್ಟು ಆಡ್ತೀವಿ. ಯಾಕಂದರೆ 3 ಜನನೂ ಕೂತ್ಕೊಂಡು ಹೋಗ್ಬೋದಲ್ವ. ನೇಹಾಲ್ಗೆ ಒಬ್ಬನೇ ಕೂರ್ಸೋಕ್ಕೆ ಸ್ವಲ್ಪ ಹೆದರ್ಕೊಳ್ತಾನೆ ಈ ಡ್ರ್ಯಾಗನ್ ಟ್ರೈನಲ್ಲಿ. ಸೊ 3 ಜನನೂ ಆದರೆ ಇಷ್ಟಪಡ್ತಾನೆ ಅಂತ ಹೇಳ್ಬಿಟ್ಟು 3 ಜನನೂ ಹೋಗ್ತೀವಿ. ಟಿಕೆಟು ಇದ್ರದ್ದು ಪರ್ ಪರ್ಸನ್ 30 ರುಪೀಸ್ ಇತ್ತು. ನಿಹಾಲ್ಗೆ ಚಾರ್ಜಸ್ ಇರಲಿಲ್ಲ. ಅವನಿಗೆ ಇದರಲ್ಲಿ ಹೋಗೋದು ನಾವು 3 ಜನ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಜಸ್ಟ್ ಆ ಫೀಲ್ಡ್ದು ಎಕ್ಸಿಬಿಷನ್ ವ್ಯೂ ಪೂರ್ತಿಯಾಗಿ ನೀವು ಡ್ರ್ಯಾಗನ್ ಟ್ರೈನಲ್ಲಿ ಹೋದರೆ ಕಾಣುತ್ತೆ. ಟಾಯ್ ಟ್ರೈನು ಅಷ್ಟೇ ಇದರಲ್ಲಿ ಹೋಗುವಾಗ ಕಾಣುತ್ತೆ. ಸೊ ನೋಡಿ ಅದೇ ಟಾಯ್ ಟ್ರೈನ್. ಇದೇ ರೀತಿಯಾಗಿ ನಿಹಾಲ್ ಕೂಡ ಚಿಕ್ಕ ಮಕ್ಕಳು ಆಡೋವಂಥ ಗೇಮ್ಸ್ ಕೆಲವೊಂದಿತ್ತು, ಅದರಲ್ಲೆಲ್ಲೂ ಕೂಡ ಅವನು ಆಟ ಆಡ್ದ. ತುಂಬಾ ಇಷ್ಟಪಟ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಅವನು.
ಸೊ ಶನಿವಾರ ಆಗಿರೋದ್ರಿಂದ ಎಷ್ಟು ಕ್ರೌಡ್ ಅನಿಸುತ್ತೆ. ಬಟ್ ಕ್ರೌಡ್ ಇದ್ದರೂ ಕೂಡ ತುಂಬ ಹೊತ್ತೇನು ಒಂದೊಂದು ಗೇಮ್ಗೆ ವೆಯ್ಟ್ ಮಾಡೋ ಹಾಗಿಲ್ಲ. ಒಂದು 5-10 ಮಿನಿಟ್ಸ್ ಎಲ್ಲ ಮೂವ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂತೇಳಿದ್ರೆ ಯಾರಿಗೇ ಆದರೂ ಫ್ರೀ ಇರೋದು ಸಾಟರ್ಡೆ ಸಂಡೇನೇ ಅಲ್ವಾ. ಸೊ ಆ ಟೈಮಲ್ಲೇ ಹೋಗಬೇಕಾಗತ್ತೆ. ಸೊ ನೀವು ಫ್ರೀ ಇದ್ರಿ ವೀಕ್ ಡೇಸಲ್ಲಿ ಹೋಗೋ ಆಪ್ಷನ್ ಏನಾದರೂ ಇದ್ದರೆ ನೀವು ವೀಕ್ ಡೇಸಲ್ಲೇ ಹೋದರೆ ಬೆಟರ್ ಅನ್ಕೋತೀನಿ. ತುಂಬ ಚಿಕ್ಕ ಮಗು ಏನಾದರೂ ಇದ್ದರೆ ತುಂಬ ಮಕ್ಕಳಿಗೆ ಕಿರಿಕಿರಿ ಆಗುತ್ತೆ. ಸೊ ತುಂಬಾ ಕ್ರೌಡ್ ಇತ್ತು. ಮೇ ಬಿ ಸಮ್ಮರ್ ವೆಕೇಷನ್ ಅಂತ ಏನಾದರೂ ಇಷ್ಟೊಂದು ಜನ ಇರ್ಬೋದು. ಸೊ ಯಾಕಂದರೆ ನಾನು ಫಸ್ಟ್ ಟೈಮ್ ಹೋಗಿರೋದಲ್ವ. ವೀಕೆಂಡ್ ಮಾತ್ರ ಈ ರೀತಿ ಇದೆಯಾ ಅಥವಾ ಸಮ್ಮರ್ ವೆಕೇಷನ್ ಆಗಿರೋದ್ರಿಂದ ಇಷ್ಟೊಂದು ಇದೆಯಾ ನನಗೂ ಕೂಡ ಗೊತ್ತಿಲ್ಲ. ಸೊ ನಿಹಾಲ್ ಕೂಡ ಕೆಲವೊಂದರಲ್ಲೇ ಆಟಾಡ್ದ. ಆಮೇಲೆ ಹೀಗೆ ನಾವು ಒಂದು ವಾಕ್ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಸೊ ಹಾಗೆ ಜ್ಯೂಸು ಐಸ್ ಕ್ರೀಮ್ ಎಲ್ಲ ತೊಗೊಂಡ್ಬಿಟ್ಟು ಹಾಗೆ ಜಸ್ಟ್ ಒಂದು ವಾಕ್ ಹೋಗೋಣ ಅಂತೇಳಿ ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲೊಂದು ಸೈನ್ಸ್ ಪಾರ್ಕ್ ಇತ್ತು. ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿದ್ದಂದರೆ ಈ ಜಾಗ ಸೈನ್ಸ್ ಪಾರ್ಕು. ತುಂಬ ಇನೋವೇಟಿವ್ ಆಗಿರುವಂತಹ ಗೇಮ್ಸು, ಹಾಗೆ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಇರುವಂತಹ ಜಾಗ ಅಂತ ಅನ್ಬೋದು. ಸ್ವಲ್ಪ ದೊಡ್ಡ ಮಕ್ಕಳಿಗಾದರೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ. ಈಗ ಒಂದು ಹೈಸ್ಕೂಲು ಹಾಗೆ ಕಾಲೇಜ್ ಹುಡುಗರಿಗೆಲ್ಲ ತುಂಬಾ ಯೂಸ್ ಆಗುತ್ತೆ. ಯಾವುದೇ ಗೇಮ್ ಇದ್ದರೂ ಕೂಡ ಅದರದ್ದು ಕಂಪ್ಲೀಟ್ ಇನ್ಫಾರ್ಮೇಷನ್ನು ಹೇಗೆ ಪ್ಲೇ ಆಗುತ್ತೆ ಅದು ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಡೀಟೇಲಾಗಿ ಮೆನ್ಷನ್ ಮಾಡಿದರು. ಸೊ ನಿಮಗೆ ಅದು ಆ ಟಾಯ್ನ ಹೇಗೆ ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ಏನಾದರೂ ಇದ್ದರೂ ಕೂಡ ಅಲ್ಲೇ ಜಸ್ಟ್ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದರು. ನೀವು ಅದನ್ನ ಹೇಗೆ ಬಳಸಿ ಯಾವ ರೀತಿಯಾಗಿ ಆಟಾಡೋದು ಅಂತೇಳಿ. ಇದು ತುಂಬಾ ಚೆನ್ನಾಗಿತ್ತು. ಚಿಕ್ಕ ಮಕ್ಕಳಿಂದ ಹಿಡಿದು ಒಂದು 15 ಇಯರ್ಸ್ವರೆಗೂ ಕೂಡ ಮಕ್ಕಳು ಆಡೋ ಅಂಥದ್ದೇ. ಸೊ ಬನ್ನಿ, ಕೆಲವೊಂದು ನಾನು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಇದರದ್ದು ಎಂಟ್ರಿ ಫೀಸ್ ಬಂದು ಪರ್ ಪರ್ಸನ್ 10 ರೂಪೀಸ್ ಆಗುತ್ತೆ. ಇದರಲ್ಲಿ ಮಗುಗೂ ಕೂಡ ಚಾರ್ಜಸ್ ಇರುತ್ತೆ, ಯಾಕಂದರೆ ಮಗುನೇ ಆಡೋದಲ್ವ. ಹಾಗಾಗಿ ನಿಹಾಲ್ಗೂ ಕೂಡ 10 ರೂಪೀಸ್ ಚಾರ್ಜ್ ಇತ್ತು. ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಅವನು ಇದರಲ್ಲಿ. ಇನ್ನು ಮೇಲೆ ಮಾಡು, ಕಾಲ್ ಮೇಲೆ ಮಾಡಮ್ಮ.
ಸೈನ್ಸ್ ಪಾರ್ಕ್ನ ಮುಗಿಸ್ಕೊಂಡು ನಾವು ಬೋಟಿಂಗ್ ಪ್ಲೇಸ್ಗೆ ಬಂದ್ವಿ. ಆದರೆ ಬೋಟಿಂಗ್ ಏನು ಮಾಡ್ತಾ ಇರಲಿಲ್ಲ ಅಲ್ಲಿ. ಹೋಗುವಾಗ ದಾರಿಯಲ್ಲಿ ನಮಗೆ ಹೀಗೆ ಟಾಯ್ ಟ್ರೈನ್ ಕಾಣಿಸ್ತು. ಸೊ ಇಲ್ಲೇ ಬೋಟಿಂಗ್ ಮಾಡ್ತಾ ಇದ್ದಿದ್ದಂತೆ, ಬಟ್ ಈಗ ಯಾಕೋ ಸ್ಟಾಪ್ ಮಾಡಿದ್ದಾರೆ. ಸೊ ಬೋಟಿಂಗ್ ಪ್ಲೇಸ್ನ ನೋಡಿಕೊಂಡು ನಾವು ಮತ್ತೆ ಹೀಗೆ ಮುಂದೆ ಬರೋವಾಗ ಅಲ್ಲಿ ಪ್ಲೇ ಏರಿಯಾ ಕಾಣಿಸ್ತು ಕಿಡ್ಸ್ಗೆ. ಸೊ ಇದರಲ್ಲಿ ನಿಹಾಲ್ ಆಟಾಡ್ತೀನಿ ಅಂತ ಹೇಳ್ದ. ಸೊ ಮತ್ತೆ ನಾವು ಆಟಾಡ್ಸೋಣ ಅಂತೇಳಿ ಬಂದ್ವಿ. ಇದ್ರದ್ದು ಅಷ್ಟೇ ಎಂಟ್ರಿ ಫೀಸ್ ಬಂದು 5 ರೂಪಾಯಿ, ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಒಬ್ರಿಗೆ 5 ರೂಪಾಯಿ. ಸೊ ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿದ್ಮೇಲೆ ನಾವೀಗ ಹೊರಟ್ವಿ. ಸೊ ಈಗ ಟೈಮ್ ಕೂಡ 5:15 ಆಯಿತು. ಸೊ ಈಗ ಟಾಯ್ ಟ್ರೈನ್ ಹತ್ರ ಹೋಗೋಣ, ಯಾಕಂತೇಳಿದ್ರೆ 6 o'clockಗೆ ಎಲ್ಲ ಕೂಡ ಕ್ಲೋಸ್ ಆಗುತ್ತೆ, ಹಾಗಾಗಿ ಹೊರಟ್ವಿ. ಹಾಗೆ ಹೋಗೋವಾಗ ದಾರಿಲಿ ಇದು ಕಾಣಿಸ್ತು, ಸೂತ್ರದ ಬೊಂಬೆ ಆಟ ಆಡಿಸ್ತಾಯಿದ್ರು, ತುಂಬಾ ಚೆನ್ನಾಗಿತ್ತು. ನಿಹಾಲ್ ಕೂಡ ಅದನ್ನ ನೋಡಿಬಿಟ್ಟು ಇಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಆಯಿತು. ಸೊ ನೀವು ನೋಡ್ಬೋದು, ನಾನು ಕಂಪ್ಲೀಟಾಗಿ ವಿಡಿಯೋನ ಹಾಕಿದ್ದೀನಿ. ಅವರು 3-4 ಥರದ್ದು ಗೊಂಬೆಲಿ ಈ ರೀತಿಯಾಗಿ ಆಟ ಆಡಿಸಿದ್ರು. ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾಯಿದ್ರು, ನೀವೇ ನೋಡ್ಬೋದು. ಸೊ ಬೇರೆ ಎಲ್ಲ ಡಾಲ್ಸ್ಗೆ ಹೋಲಿಸಿದ್ರೆ ನನಗೆ ಇದು ಡಾಗ್ದು ತುಂಬಾ ಇಷ್ಟ ಆಯಿತು, ತುಂಬಾ ಚೆನ್ನಾಗಿತ್ತು ಕೂಡ. ಸಾಂಗು ಅಷ್ಟೇ ಚೆನ್ನಾಗಿತ್ತಲ್ಲ, ಅದಕ್ಕೆ ತಕ್ಕನಾಗಿ ಚೆನ್ನಾಗಿ ಆಡಿಸ್ತಾಯಿದ್ರು. ನಿಹಾಲ್ಗೂ ಅಷ್ಟೇ ಫಸ್ಟೇ ಪೆಟ್ಸ್ ಅಂದರೆ ತುಂಬಾ ಇಷ್ಟ. ಸೊ ಅದರಲ್ಲೂ ಡಾಗ್ ಅಂದರೆ ತುಂಬಾ ಇಷ್ಟಪಡ್ತಾನೆ. ಸೊ ಎಲ್ಲ ಮಕ್ಕಳು ಅಷ್ಟೇ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡ್ತಾಯಿದ್ದಾರೆ. ಎಲ್ಲ ಡಾಲ್ದು ಅಷ್ಟೇ ಸಾಂಗ್ಸ್ ಅಷ್ಟೇ ಚೆನ್ನಾಗಿತ್ತು, ಸಾಂಗಿಗೆ ತಕ್ಕನಾಗಿ ಅವರು ಕುಣಿಸ್ತಾಯಿದ್ರು. ಸೊ ಆ್ಯಕ್ಚುಲಿ ವೀಡಿಯೋದಲ್ಲೆಲ್ಲ ಇದನ್ನು ಕಂಪ್ಲೀಟ್ ಆ ಸಾಂಗ್ನ ನಾವಿಲ್ಲಿ ಪ್ಲೇ ಮಾಡೋ ಹಾಗಿಲ್ಲ, ಹಾಗಾಗಿ ನಾನಿಲ್ಲಿ ಮ್ಯೂಟ್ ಮಾಡಿದ್ದೀನಿ. ಇಲ್ಲಾಂದರೆ ನಮಗೆ ಕಾಪಿರೈಟ್ಸ್ ಬರುತ್ತೆ ಹಾಗಾಗಿ. ಸೊ ಆಲ್ರೆಡಿ ನಾನು ಇದೆರಡರದ್ದು ಕೂಡ ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ವಿತ್ ಮ್ಯೂಸಿಕ್ ಕೂಡ ಇದೆ. ಅದ್ರದ್ದು ಲಿಂಕ್ ಕೂಡ ನಾನು ಬೇಕಿದ್ದರೆ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಟಾಯ್ ಟ್ರೈನ್ ಹತ್ರ ಬಂದ್ವಿ. ಬಟ್ ಸ್ವಲ್ಪನೂ ಕೂಡ ಜನ ಕಡಿಮೆನೇ ಆಗಿರಲಿಲ್ಲ. 6 o'clock ಆಯಿತು ಹತ್ತತ್ರ, ಆದರೂ ಕೂಡ ಜನ ಕಡಿಮೆ ಆಗಿರಲಿಲ್ಲ. ಆದರೆ ನಾವು ಹೋಗೋ ಟೈಮ್ ಅಷ್ಟೊತ್ತಿಗೆ ಕರೆಕ್ಟಾಗಿ ಕ್ಲೋಸ್ ಮಾಡೋದು, ಅಂದರೆ ಇನ್ಯಾರನ್ನೂ ಅಲೋ ಮಾಡೋದಿಲ್ಲ. ಟೈಮ್ 6 ಆಯಿತು ಅಂತೇಳ್ಬಿಟ್ಟು ಅಲ್ಲಿರೋರನ್ನ ಅಷ್ಟೇ ಅವರು ಒಳಗಡೆ ಬಿಟ್ಟಿದ್ದು. ಸೊ ಇಷ್ಟೇ ಕ್ರೌಡ್ ಇದ್ದಿದ್ದು. ಸೊ ಟಾಯ್ ಟ್ರೈನ್ದು ಅಷ್ಟೇ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು. ಇದೇ ರೀತಿಯಾಗಿ ಚಿಕ್ಕಮಂಗ್ಳೂರಲ್ಲಿ ಒಂದಿದೆ, ರತ್ನಗಿರಿ ಬೋರೆ ಅಂತೇಳಿ, ಆ ಪ್ಲೇಸಲ್ಲೂ ಅಷ್ಟೇ ಒಂದು ಟಾಯ್ ಟ್ರೈನ್ ಇದೆ, ಅದು ಅಷ್ಟೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಟಾಯ್ ಟ್ರೈನಲ್ಲಿ ಅಂತೇಳಿ ಹೋಗ್ತಿರೋದು, ಇಲ್ಲೇ ಬಾಲಭವನಲ್ಲೇ. ಸೊ ನಿಹಾಲ್ಗೂ ತುಂಬಾ ಇಷ್ಟ ಆಯಿತು. ಸೊ ನಾವು ಬಾಲಭವನದಿಂದ ಹೊರಗಡೆ ಬಂದ್ವಿ. ಹೊರಗಡೆ ಬಂದ ಕೂಡಲೇ ಪಕ್ಕದಲ್ಲಿ ಮಾವು ಮೇಳ ನಡೀತಾ ಇದ್ದಿದ್ದು ಕಾಣಿಸ್ತು. ಸೊ ನಮಗೂ ಕೂಡ ಮ್ಯಾಂಗೋಸ್ ಬೇಕಿತ್ತು ಅಂತ ಹೇಳ್ಬಿಟ್ಟು ನಾವು ಕೂಡ ಈಗ ಮ್ಯಾಂಗೋ ಮೇಳಕ್ಕೆ ಬಂದ್ವಿ.
ಸೊ ಅಲ್ಲೂ ಮಧ್ಯಾಹ್ನದಿಂದ ಓಡಾಡಿ ಸಾಕಾಗಿತ್ತಲ್ವ. ಸೊ ಬಂದ ಕೂಡಲೇ ಇಲ್ಲಿ ಬಟರು ಹಾಗೆ ಗುಲ್ಕನಿಂದ ಬ್ರೆಡ್ ಇತ್ತು. ನಮ್ಮನೆಯವ್ರಿಗೆ ತುಂಬಾ ಇಷ್ಟ. ಸೊ ಇದನ್ನು ಟೇಸ್ಟ್ ಮಾಡಿದ್ವಿ, ತುಂಬಾ ಚೆನ್ನಾಗಿತ್ತು. ಸೊ ಫಸ್ಟ್ ಮಾವು ಮೇಳ ನಾವು ತಿನ್ನೋದ್ರಿಂದನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಆಮೇಲೆ ಮುಂದೆ ಮ್ಯಾಂಗೋಸ್ನ ನೋಡ್ಕೊಳ್ತಾ ಹೋದ್ವಿ. ಯಾವ್ದು ಕೇಳಿ ನಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳೋಣ ಅಂಥೇಳಿ ಕೇಳ್ಕೊಂಡು ಹೋಗ್ತಾಯಿದ್ವಿ. ಟೇಸ್ಟ್ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿ ಮ್ಯಾಂಗೋ ಐಸ್ ಕ್ರೀಮ್ಸು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಚುರುಮುರಿ ಇತ್ತು, ಅದರಲ್ಲೂ ಕೂಡ ಮ್ಯಾಂಗೋನ ಹಾಕಿದರು. ಆ ಟೇಸ್ಟ್ ಅಂತೂ ಅಷ್ಟೇ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾನು 2 ಇಯರ್ಸ್ ಬ್ಯಾಕು ಇದಕ್ಕೆ ಹೋಗಿದ್ದೆ, ನ್ಯಾಷನಲ್ ಗ್ರೌಂಡ್ಗೆ. ಅಲ್ಲಿ ಮಾವು ಮೇಳಕ್ಕೆ ಹೋಗಿದ್ವಿ. ವಾಸವಿ ಅವರು ನಡೆಸ್ಕೊಡ್ತಾರಲ್ಲ ಅದಕ್ಕೆ. ಅದು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಮಾವಿನಕಾಯಿಯಿಂದ ಮಾಡಿರುವಂತಹ ಜಿಲೇಬಿ, ದೋಸೆ, ಐಸ್ ಕ್ರೀಮು ಈ ರೀತಿಯಾಗಿ ತುಂಬಾ ವೆರೈಟೀಸ್ ನೋಡಿದ್ದೆ. ಆ ರೀತಿಯಾದಂತಹ ಮೇಳನ ನಾನು ಮತ್ತೆ ಎಲ್ಲೂ ನೋಡೇ ಇರಲಿಲ್ಲ. ರೀಸೆಂಟಾಗಿ ಜಾಲಹಳ್ಳಿ ವಿಲೇಜಲ್ಲೂ ಕೂಡ ಒಂದು ಮಾವು ಮೇಳ ಆಯಿತು. ಸೊ ಅಲ್ಲೂ ಅಷ್ಟೇ, ಅದು ಮಾವು ಮೇಳ ಅಂತ ಹೇಳೋಕ್ಕೆ ಆಗೋದಿಲ್ಲ, ಜಸ್ಟ್ ಒಂದು ಸೇಲ್ ಥರ ಹಾಕ್ಬಿಟ್ಟಿದ್ದಾರೆ. ಹಣ್ಣಿನ ಸ್ಟಾಲ್ ಇದ್ದಿದ್ದು 3ರಿಂದ 4 ಅಷ್ಟೇ. ಇನ್ನೆಲ್ಲ ಬರೀ ಬಟ್ಟೆ, ಟಾಯ್ಸು ಈ ರೀತಿಯಾದಂತಹ ಸೇಲೆ ಇದ್ದಿದ್ದು. ಸೊ ಇಲ್ಲಿ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಮಾವಿನ ಹಣ್ಣಿತ್ತು, ಕೆಲವೊಂದು ಶಾಪ್ಸ್ ಇತ್ತು ಅಷ್ಟೇ. ಸೊ ಬನ್ನಿ ಏನೆಲ್ಲ ಶಾಪ್ಸ್ ಇದೆ, ಯಾವ ರೀತಿಯಾದಂತಹ ಮಾವಿನ ಹಣ್ಣೆಲ್ಲ ಇದೆ ನೋಡೋಣ. ಚುರುಮುರಿ ಎಲ್ಲ ತುಂಬಾ ಚೆನ್ನಾಗಿತ್ತು. ಜಾಸ್ತಿ ಮ್ಯಾಂಗೋಸ್ನ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ಸೊ ಮ್ಯಾಂಗೋಸ್ಗೆ ಬಂದರೆ ಅಲ್ಲಿ ಆಲ್ಫಾನ್ಸೋ ಜಾಸ್ತಿ ಇತ್ತು ಅಂತ ಹೇಳ್ಬೋದು. ಆ್ಯಕ್ಚುಲಿ ಅದೇ ತುಂಬ ಚೆನ್ನಾಗಿರುತ್ತೆ. ನನಗೆ ರಸಪುರಿ ತುಂಬಾ ಇಷ್ಟ ಆಗುತ್ತೆ, ಬಾದಾಮಿ ಎಲ್ಲನೂ ಓಕೆ, ಬಟ್ ತುಂಬ ಇಷ್ಟ ಆಗೋದು ರಸಪುರಿ ಹಣ್ಣು. ಸೊ ಹಾಗೆ ಅಲ್ಲಿ ಒಂದು ಶಾಪಲ್ಲಿ ಫ್ರೆಶ್ಶಾಗಿ ಅಲ್ಲೇ ಮಾವಿನ ಹಣ್ಣಿಂದ ಡೈರೆಕ್ಟ್ ಸ್ವಲ್ಪನೂ ಕೂಡ ನೀರು ಹಾಕ್ತಲೇ ಆ ಜ್ಯೂಸನ್ನ ಮಾಡಿ ಕೊಡ್ತಾಯಿದ್ರು. ತುಂಬಾ ಚೆನ್ನಾಗಿತ್ತು. 50 ರುಪೀಸ್ ಒಂದು ಗ್ಲಾಸು. ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಸೊ ನಾನು ಕೂಡ ರಸಪುರಿನ 2 kg ತೊಗೊಂಡು, ಆಲ್ಫಾನ್ಸೋ 2 kg ತೊಗೊಂಡ್ವಿ. ಏನಕ್ಕಂದರೆ ನಮಗೆಲ್ಲ ತುಂಬಾ ಇಷ್ಟ ಮಾವಿನ ಹಣ್ಣು ಅಂದರೆ. ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ? ಅದು ಮಾವಿನ ಹಣ್ಣು ಸೀಸನಲ್ಲಿ ಮಾವಿನ ಹಣ್ಣು ದಿನ ತಿಂದ್ರೂ ಕಡಿಮೆನೇ. ಸೊ ನಾವು ಈಗ ಮ್ಯಾಂಗೋ ಮೇಳನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ಜೋಳ ಎಲ್ಲ ಮಾರ್ತಾಯಿದ್ರು. ಸೊ ನಾವು ಜೋಳನ ತಿನ್ನೋಣ ಅಂಥೇಳಿ ನಿಂತ್ಕೊಂಡ್ವಿ. ಬಟ್ ನಮ್ಮನೆಯವ್ರು ಅಷ್ಟೊತ್ತಿಗೆ ಕಾರ್ ತೊಗೊಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಹೋಗಿದ್ರು. ಸೊ ನಾನು ಎಲ್ಲರಿಗೂ ಸೇರಿ ಜೋಳನ ತೊಗೊಳ್ತಾ ಇದ್ದೆ. ಸೊ ನೋಡಿದ್ರಲ್ಲ, ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಟೇಕ್ ಕೇರ್.